ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸೈಕಲನ್ನು ಅನೇಕ ಜನರು ತಮ್ಮ ತಮ್ಮ ಬೇರೆ ಬೇರೆ ಕೆಲಸಗಳಿಗಾಗಿ ಬಳಸ್ತಾರೆ, ಬೇರೆ ಬೇರೆ ಸುತ್ತಾಟಕ್ಕೆ ಬಳಸ್ತಾರೆ, ಅಥವಾ ಕೆಲಸಗಳಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ. ಕೆಲವು ಸ್ಥಳಗಳಲ್ಲಿ ಸೈಕಲ್ಲೇ ಬೇಕು ಆ ಥರ ಇದೆ. ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ, ಅವರು ಫಾರೆಸ್ಟರ್ ಅಂತೆ. ಅವರು ಒಂದು ಡ್ರೆಸ್ ಹಾಕ್ಕೊಂಡು ಕರೆಕ್ಟಾಗಿ ಇನ್ನೇನೋ ಯೂನಿಫಾರ್ಮ್ನಲ್ಲಿ ಇದ್ದಾರೆ, ಅಲ್ಲಿ ಕೆಲಸಕ್ಕೆ ಹೋಗಬೇಕು ಅಂತ ಕೂತಿದ್ದಾರೆ ತಮ್ಮ ಸೈಕಲ್ ಜೊತೆಗೆ. ನಮಸ್ಕಾರ, ತಮ್ಮ ಹೆಸರು? ಶಿವಣ್ಣ ಸರ್. ಹಾಂ, ಶಿವಣ್ಣ ಅವರೇ, ಏನು ಮಾಡ್ತೀರಾ ತಾವು? ನಾನು ಫಾರೆಸ್ಟ್ ಇಲಾಖೆಯಲ್ಲಿ ವಾಚರು ಸರ್. ವಾಚರ್? ಹಾಂ, ಫಾರೆಸ್ಟ್ನಲ್ಲಿ ಅಂದರೆ ಏನು ಕೆಲಸ ನಿಮ್ಮದು? ವಾಚರು ಸರ್. ಹೋಗಿ ರೌಂಡ್ ಹಾಕೊಂಡು ಗೇಟ್ ಡ್ಯೂಟಿ ಮಾಡ್ಕೊಂಡು ಇರೋದು. ವಾಚ್ ಅಂದರೆ ಏನೇನು? ಅಂದರೆ ಈಗ ಸುಮ್ಮನೆ ಹಂಗೆ ಸುತ್ತಾಡೋದು ಏನೇನು, ಏನು ನೋಡ್ತೀರಾ ನೀವು? ಸರ್, ಪ್ರಾಣಿಗಳು ಕರಡಿ, ಮಂತ ಜಿಂಕ, ಮಂತ ನವಿಲು ಇವೆಲ್ಲ ಇರ್ತಾವ. ಇಲ್ಲೆಲ್ಲ ಸುಮಾರು ಜಾಸ್ತಿನಾ? ಹ್ಞೂ ಸರ್. ಎಲ್ಲೆಲ್ಲಿ ಇರ್ತವೆ ಇಲ್ಲಿ? ನಮ್ಮ ಇನ್ನು ಎಡ್ಡ ಕಡೆ ಜಾಸ್ತಿ ಸರ್. ಚಿರ್ತ ಗಲಾಟೆ. ಚಿರ್ತ ಗಲಾಟೆ ಜಾಸ್ತಿ. ಸೊ ನಿಮ್ಮ ಕೆಲಸ ಎಷ್ಟು, ಯಾವ ಏರಿಯಾದಲ್ಲಿ ಬರುತ್ತೆ, ಯಾವ ಅರಣ್ಯದಲ್ಲಿ ಬರುತ್ತೆ? ಇದು 4 ಕಿಲೋಮೀಟ್ರ್ ಸರ್, ಕರಿವರ್ದಾಯನ್ ಬೆಟ್ಟ ಅಂತ. ಅಲ್ಲಿ ಅಂದರೆ ಈಗ ಅರಣ್ಯ ಇಲಾಖೆಯಲ್ಲಿ ತಾವು ದುಡಿತಾ ಇದ್ದೀರಾ? ಎಷ್ಟು ವರ್ಷದಿಂದ ಸರ್? 35 ವರ್ಷ. ಓ, 35 ವರ್ಷ. ನಾ ಸೇರಿದಾಗ ಬರೀ 150 ರೂಪಾಯಿ ಕೊಡ್ತಿರು. ನೋಡಿ, ಈಗ 35 ಸಿಗುತ್ತೆ ಅಲ್ವಾ? ಪರವಾಗಿಲ್ಲ, ಭಾಳ ಸಂತೋಷ. ಅಂದರೆ ಈಗ ಈ ಕಾಡಲ್ಲಿ ಸುತ್ತಾಡಬೇಕಂದ್ರೆ ಶಬ್ದಗಳು ಇರಬಾರ್ದು ಅಂತ ಹೇಳಿ ಸೈಕಲ್ ಬಳಸ್ತೀರಾ? ಹ್ಞೂ ಸರ್, ಸೈಕಲ್ಲೇ ಸರ್ ನಾವು ಆಡೋದು. ಗಿಡಿ ಆಡ್ಸಕ್ಕಾಗಲ್ಲ. ವೈಯಕ್ತಿಕವಾಗಿ ನೀವು ಸೈಕಲ್ ಬಳಸ್ತೀರಿ, ಅಂದರೆ ಅಲ್ಲಿ ಅರಣ್ಯದಲ್ಲಿ ಸುತ್ತಾಡಬೇಕು, ಓಡಾಡಬೇಕು ಅಂತಂದರೆ ಗಾಡಿ ಇದ್ರೆ ಶಬ್ದಗಳಿಂದ ಪ್ರಾಣಿಗಳು ಕಾಣಿಸಲ್ಲ. ಸೊ ಸಾವಕಾಶವಾಗಿ ಸೈಕಲಲ್ಲಿ ಸುತ್ತಾಡಿದ್ರೆ ನಿಮ್ಮ ಕೆಲಸ ನಿಲ್ಸ್ಬಿಡ್ತೀವಿ ಸರ್. ಮಚ್ಚು ಗಿಚ್ಚು ತಕ್ಕಂಡು ತಿರ್ಗಡಕ್ಕೆ ಹೋಯ್ತೀವಿ. ಹಂಗೆ ಆಗ ಸ್ವಲ್ಪ ದೂರ ಹೋಗ್ಬೇಕಂದ್ರೆ ಸೈಕಲ್ ಮೇಲೆ ಹೋಗೋದು, ಮತ್ತೆ ಅಲ್ಲಿ ಇಟ್ಬಿಡೋದು. ಈ ಪ್ರಾಣಿಗಳು ಅಂದ್ರೆ ಏನೇನು ನೀವು ನಿಮ್ಮ ಸೇವೆ ಅವಧಿಯಲ್ಲಿ ಏನೇನು ನೋಡಿದ್ದೀರಾ? ಕರಡಿ, ಮಂತ ಚಿರ್ತ, ಮಂತ ನವಿಲು, ಜಿಂಕ, ಮಂತ ಕಡಬ, ಹುಲಿ ಏನ ಇಲ್ಲ ಸರ್. ಬತ್ತದ ಹೋಯ್ತದ. ಅಲ್ಲ, ನೀವು ನೋಡಿದಿರಾ? ಹ್ಞೂ ಸರ್, ನಾನು ಬೂದಿ ಪಡದಲ್ಲಿದ್ದೆ. ಅಲ್ಲಿ ಇದ್ದಾಗ ನೋಡ್ದೆ. ಈಗ ಇಲ್ಲಿ ಕರಿವರ್ದ ಸಾರ ಹಂಗ. ಪರವಾಗಿಲ್ಲ. ಅಲ್ಲ, ಹುಲಿ ನೋಡಿದ ಅನುಭವ ಏನಾರು ಇದೆಯಾ ನಿಮ್ಗೆ? ಹೆಂಗ್, ಯಾವಾಗ ನೋಡಿದ್ರಿ? ಸರ್, ಅದು ನಾನು ಬೂದಿ ಪಡಕದಾಗ ಹಾಕೋರು 1 ಗಂಟೆ ಟೈಮು ಮಡಿಸ್ಕೊಂಡು ಕೂತ್ಬಿಡ್ತು. 4 ಇದು ಮಾಡ್ಕೊಂಡು ನಾವು ಎತ್ತಾಗೂ ಆನಿಲ್ಲ. 4 ಜನ ಸೋಲಗ್ರು. ಆಗ ಅದಾಗಿದ್ದು ಅದೇ ಧೂಳ ಕೆರೆದು ಎರ್ಸ್ಬಿಟ್ಟು ಹೊಂಟಾಯ್ತು ಅಲ್ವಾ? ಒಂದು ತಳ ಬುಂಡೈ ಪಾಟೆ. ಸೊ ನೀವು ಏನು ಗಮನಿಸ್ತೀರಿ? ಯಾವ ರೀತಿ ಈಗ ನೋಡ್ಬೇಕಂದ್ರೆ, ಈಗ ಮನುಷ್ಯರನ್ನ ನೋಡಿದ್ರೆ ಅದು ಏನೋ ನಮ್ಗೆ ಅಟ್ಯಾಕ್ ಮಾಡ್ಬೋದು? ಅಟ್ಯಾಕ್ ಮಾಡಲ್ಲ ಸರ್. ಅದು ಹಂದಿ ಮೇಲೆ ಬಿದ್ದು ಪ್ರಾಣಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತ. ಹೌದಾ? ಓ, ಹಂದಿ ಮತ್ತು ಮನುಷ್ಯ ಒಂದೇನಾ? ಮನುಷ್ಯನ ರಕ್ತ ಹಂದಿ ರಕ್ತ ಎರಡು ಒಂದೇ ಸರ್. ಒಬ್ಬ ನೋಡಿ, ಅಂದ್ರೆ ಅದು ಗೊತ್ತಾಗತ್ತಲ್ಲ? ಗೊತ್ತಾಯ್ತ. ಆಗ ಇಲ್ಲಿ ನಮ್ಮ ಕೊಂಗಳೆ ಬೆಟ್ಟ ಸೈಡ್ಲಿ ಸಹ 3 ಸತಿ ಆನೆ ಸಿಕ್ಕಾಕೊಂಡು 3 ಸತಿ ಬದುಕಿನಿ. ಹೌದಾ? ಹೆಂಗೆ, ಏನಾಯ್ತು? ಅದು ಯಾವ ಸರ್, ಹಿಂಡ ಆನೆ ಒಂದು 30-40 ಬಂದ್ಬಿಡ್ತಾವ. ಅದು ಅಟ್ಬೇಕು. ಅಡ್ಯಾರ ರೈತರು ಬೈತಾರ ಬಾಯಿಗೆ ಬಂದಾಗ. ಯಾಕೆ ಬೈತಾರೆ ಅವರು? ಇನ್ನೇನ್ ಮಾಡ್ರಿ, ಆ ಫಸಲಾಳಾಯ್ತ. ಫಸಲಾಳಾಯ್ತು. ಅದರಿಂದ ಅದಕ್ಕೆ ಆನೆಗಳ ದಾಳಿಯಿಂದ ಸಾಮಾನ್ಯವಾಗಿ ಸಾಕಷ್ಟು ನಷ್ಟ ಆಗುತ್ತೆ. ಬಹಳ ನಷ್ಟ ಸರ್, ರೈತರಿಗೂ ಕಷ್ಟ. ಒಡ್ರಳ್ಳಿ, ಹೊಸಳ್ಳಿ ಅಂದ್ರೆ ಹಿಂಡ್ ಆನೆಗಳು ಬಂದ್ಬಿಡ್ತಾವ. ನಮ್ಮ ಒಂದೊಂದು ಕಿಚನ್ 40-30 ಹಿಂಗ್ ಬರ್ತಾವ ಸರ್. ಮತ್ತೆ ಅದು ಹೋಗ್ಬಿಟ್ಟು ಆಮೇಲೆ ವಾಡಿಸ್ಬೇಕು. ಮಾಹಿತಿ ಕೊಡ್ಬೇಕಾ ಮತ್ತೆ ಇಲಾಖೆಗೆ? ನೀವು ನಮ್ಮ ಮಾಹಿತಿ ಕೊಡ್ಬೇಕು. ಸ್ಟಾಪ್ ಎಲ್ಲ ಬರ್ತದ, ವಾಡಿಸ್ಬೇಕು. ಹೆಂಗೆ ಈಗ ಉದಾಹರಣೆ ಇಂತಿಷ್ಟು ಇಲ್ಲಿ ಯಾವುದೋ ಒಂದು ಪ್ರಾಣಿ ಇದೆ, ಯಾವುದೋ ಹುಲಿ ಇದೆ, ಚಿರತೆ ಇದೆ, ಆನೆಗಳು ಇದೆ ಅಂತಂದ್ರೆ ನೀವು ಮಾಹಿತಿ ಹೆಂಗ್ ಕೊಡ್ತೀರಾ? ವಾಪಸ್ ಬಂದು ಅದು ಆಫೀಸಿಂದ ಬರ್ತಾರಲ್ಲ ಸರ್. ಬರ್ತಾರಲ್ಲ, ನೀವು ವಾಚರ್ ಅಲ್ಲ, ಆ ಕಡೆ ಸುತ್ತಾಡ್ತಿರಲ್ಲ. ಸೊ ವಾಪಸ್ ಬಂದು ಎಲ್ಲಿ ಮಾಹಿತಿ ಕೊಡ್ತೀರಾ ನೀವು ಅಂತ? ಸರ್, ಇಲ್ಲಿ ಗಾಳಿಪುರ ಆಫೀಸಿಗೆ ಬಂದ ಇಂಥ ಜಾಗದಲ್ಲಿ ನೋಡಿದೆ ಅಂತ ಯಾವ ರೀತಿ ಇತ್ತು, ಬಣ್ಣ ಗಿಣ್ಣ ಎಲ್ಲ ಹೇಳ್ಬೇಕಾ? ಫೋಟೋ ಗಿಟೋ ತೆಗಿತೀರಾ? ಇಲ್ಲ ಸರ್. ಮತ್ತೆ ಈಗ ಅಲ್ಲಿ ಇದೆ ಅಂತ ಹೇಳಿ ಅವ್ರು ನಂಬೇಕಂದ್ರೆ ನೀವು ಫೋಟೋ ತೆಗೆದು ಕೊಡ್ಬೇಕಲ್ಲ? ಅವರೇ ಬರ್ತಾರೆ ಫೋನ್ ಮಾಡ್ಬಿಟ್ರ. ಸೊ ನಿಮ್ದು ಮಾಮೂಲಿ ಸಣ್ಣ ಕೀಪ್ಯಾಡ್ ಫೋನಿಂದ ಫೋನ್ ಮಾಡ್ಬಿಡ್ತೀರಾ, ಇಂಥಲ್ಲಿದೆ ಬನ್ನಿ ಅಂತ? ಅವರೇ ಬರ್ತಾರ. ಅವ್ರ ಜೊತೆ ನೀವು ಸುತ್ತಾಡ್ತೀರಾ ಎಲ್ಲ ಕಡೆ? ತೋರಿಸ್ಬೇಕು ನೀವು ಅವರಿಗೆ. ಈ ಅರಣ್ಯ ಅಂತಂದ್ರೆ ಬಹಳ ನಿಗೂಢವಾದದ್ದು, ಏನೋ ಅಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ನಮ್ಗಂತ ಹೇಳ್ತಾರೆ. ನೀವೆಲ್ಲ ಸುತ್ತಾಡೋರಿಗೆ ನಮಗೆಲ್ಲ ಗೊತ್ತು, ಇಲ್ಲಿ ಏನಿದೆ ಅಂತೆಲ್ಲ ಗೊತ್ತು ಅಂತ ಹೇಳ್ತಾರೆ. ಏನೇನು ಎಚ್ಚರಿಕೆ ಕಾಡಲ್ಲಿ ಹೋಗ್ಬೇಕಂದ್ರೆ? ದೊಡ್ಡ ಕಾಡುಗಳಲ್ಲಿ ಬಹಳ ಕಷ್ಟ ಸರ್. ಡ್ಯೂಟಿ ಮಾಡ್ಬೇಕಾರ ಬಹಳ ರಿಸ್ಕು. ಎಲ್ಲಿ ದೊಡ್ಡ ಕಾಡಂದ್ರೆ ಯಾವ ಕಾಡಲ್ಲಿ ಕೆಲಸ ಮಾಡಿರಿ ನೀವು? ಗುಡಿ, ಬೇರಟ್ಟಿ, ನಮ್ಮ ಬೇಡ್ಗುಳಿ ಈ ಕಡೆ ಎಲ್ಲ.
ಅಲ್ಲೆಲ್ಲ ನಿಮ್ಗೆ ಕೆಲಸಕ್ಕೆ ಯಾವ ಕಾರಣಕ್ಕಾಗಿ ಹೋಗ್ತೀರಾ ಈಗ ನಿಮ್ಮ ಬೆಂಕಿ ಇಂಕಿ ಬಿದ್ರ ಆರ್ಸಕ್ ಹೋಯ್ತಿ ಮೇಲೆ ಹೌದಾ ಅದರಿಂದ ಸ್ಟಾಪ್ ಕರೆಸ್ಕೋತಾರೆ ಅವಾಗ ನೀವು ಒಟ್ಟಾಗಿ ಎಲ್ಲ ಹೋಗ್ಬೇಕು ಹೋಯ್ತೀನಿ. ಈಗ ತುಂಬಾ ದೂರ ಎಲ್ಲೋ ಕಾಡಲ್ಲಿ ಬಹಳ ದೂರ ಹೋಗ್ಬೇಕಾಗತ್ತೆ ಅಂದ್ರೆ ಸೈಕಲ್ ಮೇಲೆ ಹೋಗ್ತೀರಾ? ಇಲ್ಲ ಸರ್, ಸೈಕಲ್ ಗೀಕಲ್ ಹಾಕಾಗಲ್ಲ ಕಾಡ್ಲಿ. ಏನಿರು ನಡ್ಕ ಗಿಡ್ಕೊಂಡು ಮೇಳ ಮಂಡಿ ಕೊತ್ಕೊಂಡು ತಿರ್ಗಾಡ್ಬೇಕು. ಅಂದ್ರೆ ಇಷ್ಟು ಕಷ್ಟಪಟ್ಟು ನೀವು ಒಂದು ಅಪಾಯ ಒಡ್ಕೊಂಡು ಒಬ್ಬರೇ ಮನುಷ್ಯ ಸುತ್ತಾಡ್ಬೇಕು ಅಂದ್ರೆ ಒಬ್ರು ಹಾಕಾಗಲ್ಲ. ಎಷ್ಟು ಜನ ಹೋಗ್ತೀರಾ? ಒಂದೊಂದು ಕಿತ್ತೆ 10 ಸೀಟು 20 ಸೀಟು ಐತಿ ಕಾಡ ಒಳಗಡೆ ಹಂಗ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾ? ಇಲ್ಲ ಸರ್, ಒಂದ್ ಸ್ವಲ್ಪ ಮಗಳದು ಆಪರೇಷನ್ ಜೈಸಸ್ ಕಳಿಸ್ಬೇಕು. ಅದರಿಂದ ಆಡಿ ನೈಟ್ಗೆ ತಿರ್ಗ ಬರ್ಬೇಕು. ಎಲ್ಲಿಗೆ? ಮೈಸೂರಿಗೆ? ಇಲ್ಲ ಜೈಸಸ್ ಮೈಸೂರಿಗೆ. ಅಲ್ಲಿ ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕು. ನೈಟಿಗೆ ಬರ್ಬೇಕು. ನೈಟ್ ಕೆಲಸ. ಅವಾಗ ರಜೆ ಹಾಕ್ತೀರಿ? ರಜೆಗೆ ಹೋಗ್ತೀರಿ? ರಜಾಗಿದ್ದೆ ಇಲ್ಲ ಸರ್, ಜವಾಬ್ದಾರಿ ಕೆಲ್ಸಗಳು ಏನ್ ಮಾಡ್ರಿ. ಅಲ್ಲಿ ವೈಯಕ್ತಿಕವಾಗಿ ಕೆಲವು ಸಮಸ್ಯೆ ಇರ್ತವೆ. ಮಕ್ಕಳಿಗಾಗಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ನಮಗೂ ಏನೋ ಸಮಸ್ಯೆ ಇರುತ್ತೆ. ಅವಾಗ ಎಲ್ಲಿ ಹೋಗ್ತೀರಾ ನೀವು ಓಡಾಟಕ್ಕೆ? ಈಗ ಜೈಸಸ್ಗೆ ಹೋಗ್ತೀರಾ? ಜೈಸಸ್ ಮಂಗ ಹೋಯ್ತಾನೆ ಸರ್. ನಾವಾಗಲ್ಲ, ಮನೇಲಿ ಇರ್ತೀನಿ, ಮೊಮ್ಮಕ್ಕಳು ನೋಡ್ಕೊಂಡು. ಅವ್ರು ಬಂದ ತಕ್ಷಣ ನಾನು ಹೊಂಟಾಯ್ತೀನಿ ಬೆಟ್ಟಕ್ಕೆ. ಎಷ್ಟು ಜನ ಮಕ್ಕಳು? ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಮದುವೆ ಮಾಡ್ರ? ಮಗಳಿಗೆ ಮದುವೆ ಮಾಡೀನಿ ಸರ್, ಮಗನಿಗೆ ಮಾಡಿಲ್ಲ. ನೀವೇನು ಓದಿದ್ದೀರಾ ಸರ್? ಒಂದು 8ನೇ ಕ್ಲಾಸ್ ಓದಿನಿ ಅಷ್ಟೇ. ಈಗ ಮತ್ತೆ ಈ ಇಲಾಖೆನಲ್ಲಿ ಕೆಲಸ ಸಿಕ್ತಲ್ಲ ವಾಚಾರ ಅಂತ, ಹೆಂಗ್ ಯಾವ ರೀತಿ ಯಾವ ಆಧಾರದ ಮೇಲೆ? ಸರ್, ಅದು ಗಿಡ ನೆಡಕ್ ಹೋದೆ. ಗಿಡ ನೆಡಕ್ ಹೋಯ್ತ್ಲಿ. ಆಗ ಒಬ್ಬ ಇವರು ಗೇಬ್ರಲ್ ಫಾರೆಸ್ಟ್ರು ಅಂತಿದ್ರು, ಕ್ರಿಶ್ಚಿಯನ್ ಅವರು. ಬಡ ಸೇರಿಸ್ತರು ಅಷ್ಟೇ ಅಲ್ವಾ? ಈಗ ರಿಟೈರ್ಮೆಂಟಿಗೆ ಹತ್ರ ಬಂದಿದ್ದೀರಿ ನೀವು? ಸರ್, ಇನ್ನೂ 6 ವರ್ಷ ಅಲ್ಲ ಸರ್. ಇನ್ನೂ 6 ವರ್ಷ? ಅಲ್ಲ, ಈಗ ಆಲ್ರೆಡಿ 35 ವರ್ಷ ಆಯ್ತಂತೀರಿ. ಚಿಕ್ಕ ವಯಸ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರಿ ಸರ್ ಅಲ್ವಾ? ಒಳ್ಳೇದು. ಈಗ ಅರಣ್ಯ ರಕ್ಷಣೆ ಕೆಲಸ, ಅರಣ್ಯವ ನಮಗೆ ಬೇಕು. ಈ ಒಂದು ಉತ್ತಮ ಒಳ್ಳೆಯ ಕೆಲಸದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಮತ್ತೆ ನಿಮ್ಮ ಅನುಭವಗಳನ್ನೆಲ್ಲ ಹೇಳ್ಕೊಂಡಿದ್ದೀರಿ. ಭಾಳ ಖುಷಿ ಆಯಿತು. ಈ ಸೈಕಲನ್ನು ಬಳಸ್ತಾ ಇದ್ದೀರಿ. ಇನ್ನೂ ಇದು ನಿಮ್ಮ ಆರೋಗ್ಯಕ್ಕೆ ಬಹುಶಃ ತುಂಬಾ ಒಳ್ಳೇದಾಗಿದೆ. ಒಳ್ಳೇದು ಸರ್ ಆರೋಗ್ಯಕ್ಕೆ. ಮಗನ ತಮ್ಮಂದ್ರು ₹1,00,000 ಗಾಡಿ ಅದ, ನಾನು ಸೈಕಲೇ. ಆರಾಮ್ ನಿಮ್ಮ ಪಾಡಿ ನೀವು ಬರ್ತೀರಿ ಹೋಗ್ತೀರಲ್ವಾ? ಏನಿಲ್ಲ ಅಲ್ವಾ? ಎಣ್ಣೆ ಹಾಕ್ಸಿ ಅಂತಿಲ್ಲ, ಮತ್ತೊಂದಲ್ಲ, ಪೆಟ್ರೋಲ್ ಬೇಡ, ಏನು ಬೇಡ. ಆರೋಗ್ಯಕ್ಕೂ ಒಳ್ಳೇದು. ನೋಡಿ, ನೀವು ತುಂಬಾ ನೈಸ್ ಆಗಿ ತೆಳ್ಳಗಿದ್ದೀರಿ, ಆರಾಮಾಗಿ ಓಡಿಸಿ. ಈಗಲೂ ರಾಗಿ ಮುದ್ದ ಉಪ್ಸಾರು. ಗುಡ್. ಒಳ್ಳೇದು, ತುಂಬಾ ಸಂತೋಷ. ನಮಸ್ಕಾರ, ಧನ್ಯವಾದ. ಆಯ್ತಾಯ್ತು. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.